ಕನಕಪುರದ ದೇಗುಮ ಮಠದ ಶ್ರೀಗಳಿಗೆ ಸಿಎಂ ಡಿಕೆಶಿ ನುಡಿ ನಮನ. ನಮ್ಮ ಜಿಲ್ಲೆಯ ಆಧ್ಯಾತ್ಮಿಕ ದೀಪ ನಮ್ಮ ಜೊತೆ ಇಲ್ಲ. ಅನ್ನ ಅಕ್ಷರ ಆಶ್ರಮಕ್ಕೆ ಹೆಸರಾದ ದೇಗುಲ ಮಠ. ನಾನು ಸರ್ಕಾರದಲ್ಲಿ ಸಿಎಂ ಆದರೂ ಕೂಡ ಕ್ಷೇತ್ರದಲ್ಲಿ ನಿಮ್ಮ ಶಾಸಕ. ಸಿಎಂ ಆಗಿ ಶ್ರೀಗಳಿಗೆ ಸರ್ಕಾರಿ ಗೌರವ ಸಲ್ಲಿಸುವ ಭಾಗ್ಯ ಸಿಕ್ಕಿದ್ದು ಅದೃಷ್ಟ ಅಂತ ಹೇಳಿದ್ರು. ಶ್ರೀಮಠಕ್ಕೂ ನಮ್ಮ ಕುಟುಂಬಕ್ಕೂ 100 ವರ್ಷಗಳ ಅವಿನಾಭಾವ ಸಂಬಂಧ ಇದೆ. ನಮ್ಮ ಮನೆಯ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಶ್ರೀಗಳ ಮಾರ್ಗದರ್ಶನ ಇರ್ತಾ ಇತ್ತು. ಕಳೆದ ಚುನಾವಣೆಯ ಮುಂಚಿತವಾಗಿ ಬಂದು ಆಶೀರ್ವಾದವನ್ನ ಪಡೆದಿದೆ. ಆಗ ಶ್ರೀಗಳು ನನಗೆ ಹಣದ ಕಟ್ಟನ್ನ ಕೊಟ್ಟು ಆಶೀರ್ವಾದವನ್ನ ಮಾಡಿದ್ರು. ನಾನು ಮುಂದೆ ಏನಾಗ್ತೀನಿ ಅನ್ನೋ ಮುನ್ಸೂಚನೆ ಶ್ರೀಗಳಿಗೆ ಇತ್ತು. ಈ ಮಠಕ್ಕೆ ಹಿಂದೆ ಮೈಸೂರು ಮಹಾರಾಜರು ಬಂದು ಮಾರ್ಗದರ್ಶನವನ್ನ ಪಡ್ತಾ ಇದ್ರು. ಈ ಮಠ ನಮ್ಮ ಕನಕಪುರಕ್ಕೆ ಮಾತ್ರ ಸ್ವತ್ತಲ್ಲ, ಹಳೆ ಮೈಸೂರು ಭಾಗದ ಆಧ್ಯಾತ್ಮಿಕ ಕೊಂಡಿಯಾಗಿದ್ದು, ಸಿದ್ಧಗಂಗಾ ಮಠದಂತೆ ದೇಗುಲ ಮಠವು ಕೂಡ ಇತಿಹಾಸವನ್ನ ಹೊಂದಿದೆ. ಮರಣ ದೇಹಕ್ಕೆ ಹೊರತು ಜಂಗಮಕ್ಕೆ ಅಲ್ಲ. ಅಕ್ಷರ ದಾಸೋಹ, ಅನ್ನದಾಸೋಹ ನೀಡಿದ ಮಠ ಇದಾಗಿದ್ದು, ನಮ್ಮ ಕ್ಷೇತ್ರದ ಅಭಿವೃದ್ಧಿಗೂ ಸಾಕಷ್ಟು ಮಾರ್ಗದರ್ಶನವನ್ನ ನೀಡಿದ್ರು. ಈ ಮಠ ಹೇಗೆ ಬೆಳೆಯಬೇಕು ಎನ್ನುವ ಆಲೋಚನೆ ಇತ್ತು. ಈಗ ಕಿರಿಯ ಶ್ರೀಗಳಿಗೆ ಮಠದ ಜವಾಬ್ದಾರಿ ಇದೆ. ಕಿರಿಯ ಶ್ರೀಗಳ ಮಾರ್ಗದರ್ಶನವನ್ನ ನಾವು ಪಾಲಿಸುತ್ತೇವೆ. ಇದು ನನ್ನ ಮಠ, ದೇಗುಲ ಮಠ ಹಾಗೂ ಒಂದು ಮರಳೆಗೆವೈ ಮಠ ನಮ್ಮ 2 ಕಣ್ಣುಗಳಿದ್ದ ಹಾಗೆ ಹಿರಿಯರ ಹೇಳಿದ್ದಾರೆ. ನಮ್ಮ ಮನೆ ಹುಷಾರು, ಮಠ ಹುಷಾರು ಅಂತ ನಮ್ಮ ಮನೆಯ ರೀತಿಯಲ್ಲೇ ಮಠವನ್ನ ಕಾಪಾಡಬೇಕು. ಶ್ರೀಗಳ ಆದರ್ಶ ಮಾರ್ಗದರ್ಶನದಲ್ಲಿ ನಾವು ನಡೆಯುತ್ತೇವೆ. ಚುನಾವಣೆಯ ಸಂದರ್ಭದಲ್ಲಿ ಒಟ್ಟು ಕಟ್ಟು ಹಣ ಕೊಟ್ಟಿದ್ರು. ಅವರಿಗೆ ಯಾವ ಮುನ್ಸೂಚನೆ ಇತ್ತೋ ಗೊತ್ತಿಲ್ಲ. ಅದನ್ನ ನಾನು ಮರೆಯಲು ಸಾಧ್ಯವಿಲ್ಲ. ಅವರಿಗೆ ನಾನು ಏನಾಗುತ್ತೇನೆ ಅನಿಸಿತ್ತೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕಿರಿಯರ ಶ್ರೀಗಳ ಜೊತೆ ಸೇರಿ ಮಠವನ್ನು ಅಭಿವೃದ್ಧಿ ಮಾಡೋಣ ಅಂತ ಸಿಎಂ ಅವರು ಹೇಳಿದ್ರು. ದೇಗುಲ ಮಠದ ಶ್ರೀಗಳು ನಮ್ಮ ಮುಮ್ಮಡಿ ನಿರ್ಮಾಣ ಶ್ರೀಗಳು ನಮಗೂ 100 ವರ್ಷಗಳ ಸಂಬಂಧ. ನಮ್ಮ ತಾತ, ನಮ್ಮ ಸೋದರ ಮಾವ, ನಾನು ಕನಕಪುರದಲ್ಲೇ ಹುಟ್ಟೋನು. ಸೊ ಪ್ರತಿ ಹಂತಕ್ಕೂ ಕೂಡ ಏನೇ ಒಳ್ಳೇದಾಗಬೇಕಾದ್ರೆ ಎಲ್ಲ ಕಾರ್ಯಗಳು ಕೂಡ ಇಲ್ಲಿ ಮಠಕ್ಕೆ ಬಂದೆ, ಅವರ ಮಾರ್ಗದರ್ಶನವನ್ನು ಪಡೆದೆ ಇವತ್ತು ನಾವೆಲ್ಲ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಸೊ ಅವರು ನಮಗೂ ಇರೋಂಥ ಸಂಬಂಧ ಬಹುಶಃ ಎಲ್ಲ ಕೂಡ ಇಡೀ ರಾಜ್ಯಕ್ಕೂ ಗೊತ್ತಿದೆ, ಈ ತಾಲೂಕಿಗೂ ಗೊತ್ತಿದೆ. ನಮ್ಮ ಜಿಲ್ಲೆಗೆ ಒಂದು ಆಧ್ಯಾತ್ಮಿಕವಾದಂಥ ದೀಪ. ಯಾವ ಗೊಂದಲಕ್ಕೂ ಕೂಡ ಅವರು ಭಾಗಿಯಾಗ್ತಿರ್ಲಿಲ್ಲ. ಅನ್ನ, ಅಕ್ಷರ, ಆಶ್ರಯ ಇವು 3 ಕೂಡ ಪ್ರತಿ ಸಂದರ್ಭದಲ್ಲೂ ಸರ್ಕಾರ ಮಾಡೋಕ್ಕಿಂತ ಮುಂಚಿತವಾಗಿ ಸಿದ್ಧಗಂಗಾ ಮಠ ಮತ್ತು ಈ ಮಠ ಯಾವಾಗಲೂ ಕೂಡ ಈ ಭಾಗದಲ್ಲಿ ಮುಂದುವರಿಸ್ಕೊಂಡು ಬರ್ತಾಯಿತ್ತು. ನಮಗೆ ಯಾವಾಗಲೂ ನನಗೆ ಆತ್ಮಧೈರ್ಯವನ್ನು ತುಂಬ್ತಾ ಇದ್ರು. ನಿನಗೆ ಒಳ್ಳೆಯದಾಗ್ತದೆ, ಈ ರಾಜ್ಯ ಆಳೋಂಥ ಕಾಲ ಖಂಡಿತ ಬಂದೇ ಬರ್ತದೆ. ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ನನ್ನ ಕರೆಸಿ ನನಗೆ ಕೈ ತುಂಬ ಹಣವನ್ನು ಕೊಟ್ಟು, ಅದು ಬೆಡ್ಡಲ್ಲಿದ್ದರು, ಅವರು ರೆಸ್ಟಲ್ಲಿದ್ದರು, ಬೆಡ್ಡಲ್ಲಿ ಮಲಗಿದ್ರು. ಮಠದಿಂದ ಹಣ ತರಿಸಿ ಯಾಕೆ ಇದಕ್ಕಿದ್ದಂಗೆ ಹಣ ಕೊಡ್ತಾ ಇದ್ದಾರೆ ಅಂತ ನನಗೆ ಆಶ್ಚರ್ಯ ಆಯಿತು. ಇಲ್ಲ, ಒಳ್ಳೇದಾಗಬೇಕು ಅಂತೇಳಿ ಹಣ ಕೂಡ ಕೊಟ್ಟರು ನನಗೆ. ಸೊ ಹಂಗೆ ಇವತ್ತು 80 ವರ್ಷ ಮುಗಿದಿದೆ, 86 ವರ್ಷ ಮುಗಿದಿದೆ. ಅವರ ತತ್ವ ಚಿಂತನೆಗಳು ಯಾವಾಗಲೂ ಕೂಡ ಶಾಶ್ವತವಾಗಿ ಇವತ್ತು ಉಳಿದಿವೆ. ನಮ್ಮ ಮಾಲಿಂಗ ಸ್ವಾಮಿಗಳು ಏನು ಹಿಂದೆ ಇದ್ದರು, ಅವರು ಕೂಡ ಈ ಭಾಗದ ಎಲ್ಲ ಜನರನ್ನು ಬಹುಶಃ ಭಾಳ ಉತ್ತಮವಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಕೊಂಡು ಬರ್ತಿದ್ರು. ಇಲ್ಲಿ ಜಾತಿ ಧರ್ಮ ಏನೂ ಇಲ್ಲ. ಈ ಮಠದಲ್ಲಿ ಎಲ್ಲ ಧರ್ಮದವರು ಕೂಡ ಇಲ್ಲಿ ಪಾಲನೆಯನ್ನು ಮಾಡ್ತಿದ್ರು. ಇವತ್ತು ಇತಿಹಾಸ ಬೇಕಾದ್ರೆ ನೀವು ತೆಗೆದು ನೋಡಿ, ರಾಜರ ಆಳ್ವಿಕೆ ಕಾಲದಲ್ಲೂ ಕೂಡ ಮೈಸೂರು ಅರಮನೆ ಮಹಾರಾಜರು ಕೂಡ ಈ ಮಠಕ್ಕೆ ಆಗಾಗ ಬಂದು ಭೇಟಿ ಕೊಟ್ಟು ಕೆಲವು ಭಾವಚಿತ್ರಗಳೆಲ್ಲ ಇದೆ. 7 ವರ್ಷದ ಇತಿಹಾಸ. ಅವರೆಲ್ಲ ಕೂಡ ಇಲ್ಲಿಗೆ ಬಂದು ಹೋಗ್ತಿದ್ರು. ಸೊ ಇವತ್ತು ಅಂಥ ಒಂದು ಸಂಬಂಧವನ್ನು ಸುತ್ತೂರು ಶ್ರೀಗಳು, ದೇಗುಲ ಈ ಮಠದ ಶ್ರೀಗಳೆಲ್ಲ ಕೂಡ ಬಂದು ಅನೇಕ ತೀರ್ಮಾನಗಳನ್ನು ಇಲ್ಲಿ ಮಾಡ್ತಿದ್ರು. ಇವತ್ತು ಈ ಒಂದು ಮಠವನ್ನು ಉಳಿಸಿ ಬೆಳೆಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಈ ಮಠದ ಶ್ರೀಗಳಿಗೆ ಹೇಳಿದ್ದೇನೆ,
ಬಹುಶಃ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹುಶಃ ಅವ್ರು ತೆಗೆದುಕೊಂಡಂಥ ದಿಟ್ಟ ನಿರ್ಧಾರಗಳು. ಕರಿಯಪ್ಪನವ್ರ ಸಂಸ್ಥೆ ಬಿಟ್ಟರೆ ಇದೇ ಇದ್ದಿದ್ದು. ಕರಿಯಪ್ಪನವ್ರ ಸಂಸ್ಥೆಗಿಂತ ಮುಂಚಿತವಾಗಿ ಈ ಮಠ ಪ್ರಾರಂಭ ಆಗಿತ್ತು. ಸೊ ಇವೆರಡೇ ನಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಷ್ಟೇ ಕಷ್ಟ ಇದ್ರೂ ಕೂಡ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಬೆಳ್ಕೊಂಡು ಬಂದಿದ್ದಾರೆ. ಸೊ ನನಗೆ ಈ ತಾಲೂಕಿನ ಒಬ್ಬ ಪ್ರತಿನಿಧಿ, ಮುಖ್ಯಮಂತ್ರಿ ಅದು ಬೇರೆ ವಿಚಾರ, ಆದರೆ ಈ ತಾಲೂಕಿನ ಪ್ರತಿನಿಧಿ ಎಲ್ಲ ಸಂದರ್ಭದಲ್ಲೂ ಕೂಡ ನಮಗೆ ಆಶೀರ್ವಾದ ಮಾಡಿಕೊಂಡು ಬಂದಿದ್ದಾರೆ. ದೊಡ್ಡ ದೊಡ್ಡ ನಾಯಕರುಗಳನ್ನು ಬೆಳೆಸಿದ್ದಾರೆ, ದೊಡ್ಡ ದೊಡ್ಡ ವಿದ್ಯಾವಂತರುಗಳು ಬೆಳೆಸಿದ್ದಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳು ಬೆಳೆಸಿದ್ದಾರೆ, ದೊಡ್ಡ ದೊಡ್ಡ ಉದ್ಯಮಿಗಳನ್ನು ಈ ಮಟ್ಟಕ್ಕೆ ಅಡಿಪಾಯ ಹಾಕಿದೆ. ಸೊ ನಾವೆಲ್ಲ ಒಂದಿನ ತಿರ್ಗಾ ಸೇರಿ ಅವರ ಹೆಸರಿನಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯನೋ ಆ ಕೆಲಸ ಕೂಡ ನಾವು ಮಾಡ್ತೇವೆ. ಇವತ್ತು ಬಂದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಭಾಳ ಜನ ಎಲ್ಲ ಅವರ ಈ ಮಠದ ಅಭಿಮಾನಿಗಳು ಎಲ್ಲ ಅವ್ರನ್ನ ಕಳ್ಕೊಂಡಿದ್ದೇವೆ. ಚಿಂತೆ ಮಾಡೋದು ಬೇಡ, ಏಕೆಂದರೆ ಯಾರಿಗೂ ಎಲ್ಲರಿಗೂ ಒಂದಲ್ಲ ಒಂದಿನ ಸಾವಿದ್ದೇ ಇರ್ತದೆ. ಸೊ ಅವರ ಆದರ್ಶದ ಬದುಕನ್ನು ನಾವು ಕಾಪಾಡಲಿಕ್ಕೆ ಎಲ್ಲ ಥರದ ಪ್ರಯತ್ನ ಸಹಕಾರವನ್ನು ಇಡೀ ತಾಲೂಕಿನ ಜನತೆ ನೀಡೋಣ. ಇದಲ್ಲದೆ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ ಮತ್ತು ತಮಿಳುನಾಡಿನ ಕೆಲವು ಭಾಗದಲ್ಲೂ ಕೂಡ ಅವರಿಗೆ ಅಪಾರವಾದಂಥ ಭಕ್ತಾದಿಗಳು ಇರೋದು ನನಗೆಲ್ಲ ಗೊತ್ತಿರೋಂಥ ವಿಚಾರ. ಸೊ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ಬಂದಂಥವರೆಲ್ಲರೂ ಕೂಡ ಯಾವ ರೀತಿ ಅವ್ರಿಗೆ ಗೌರವವನ್ನು ಸಲ್ಲಿಸಬೇಕು, ಯಾವ ರೀತಿ ಅವ್ರ ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅದು ಮಾಡಿಕೊಳ್ಳಿಕ್ಕೆ ಈಗಾಗಲೇ ನಾನು ನಮ್ಮ ಅಧಿಕಾರಿಗಳಿಗೆಲ್ಲ ತಿಳಿಸಿದ್ದೇನೆ. ಸೊ ಇನ್ನು ಮುಂದಕ್ಕೆ ಎಲ್ಲ ಕೂಡ ಏನೇನಾಗಬೇಕು ಅದನ್ನೆಲ್ಲ ನಾವು ಕೂತ್ಕೊಂಡು ನನ್ನ ತಮ್ಮಂಗೆ ಹೇಳಿದ್ದೇನೆ, ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ. ಸೊ ನಮ್ಮ ವೀರಶೈವದ ರಾಜ್ಯ ಮಟ್ಟ ಮತ್ತು ರಾಷ್ಟ್ರದ ಅಧ್ಯಕ್ಷರಾದಂಥ ಈಶ್ವರ್ ಖಂಡ್ರೆ ಅವರು ಮಂತ್ರಿ ಒಬ್ಬರೇ ಅಲ್ಲ, ಆ ಸಮಾಜದ ಅಧ್ಯಕ್ಷರವರು. ಅವರು ಕೂಡ ನಾನು ಭಾಗಿಯಾಗ್ತೇನೆ ಅಂತೇಳಿ ಅವರು ಕೂಡ ಎಲ್ಲ ಕೆಲಸ ಬಿಟ್ಟು ಇವತ್ತು ಅವರು ಕೂಡ ನನ್ನ ಜೊತೆ ಬಂದು ಭಾಗಿಯಾಗಿದ್ದಾರೆ. ಸೊ ಎಲ್ಲ ಅವರ ಅಭಿಮಾನಿಗಳಿಗೆ ಈ ದುಃಖದಲ್ಲಿ ಇದ್ದೇವೆ, ಆದರೂ ಕೂಡ ಅವರ ಮಾರ್ಗದರ್ಶನ ನಮಗೊಂದು ದೊಡ್ಡ ಶಕ್ತಿ. ಆ ಶಕ್ತಿಲಿ ನಾವೆಲ್ಲ ಉಳ್ಕೊಳ್ಳೋಣ. ಕಿರಿಯ ಶ್ರೀಗಳಿಗೆ ರಾಷ್ಟ್ರಧ್ವಜ ಹಸ್ತಾಂತರ ಮಾಡೋಕೆ ಸಾಕಷ್ಟು ಭಾವುಕರಾದರು. ಇದು ಭಕ್ತನಿಗೂ ಭಗವಂತನಿಗೂ ನಡೆಯುವಂಥ ಸಂಬಂಧ ಇದೆಯಲ್ಲ, ಅದು ನಿಮ್ಗೆ ಅರ್ಥ ಆಗೋದಿಲ್ಲ. ಎಲ್ಲರಿಗೂ ಆ ಭಾಗ್ಯ ಸಿಗೋದಿಲ್ಲ ಅಂತ ನಾನು ಹೇಳಿದ್ದಿಲ್ಲ. ಹಂಗೆ ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಶ್ರೀಗಳಿಗೆ ರಾಷ್ಟ್ರಧ್ವಜ ಕೊಡುವಂಥ ಅವಕಾಶ ಸಿಗ್ತಲ್ಲ, ಇದು ನನ್ನ ಭಾಗ್ಯ. ಇಷ್ಟೇ. ಹೇಳಿ 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 ಬೇರೆ ಇದಿರುತ್ತಾ?